ಇಂಡಿಯಾ ವರ್ಸಸ್ ಅಫ್ಘಾನಿಸ್ತಾನದ ಮೂರನೇ ಓಡಿನಲ್ಲಿ ಇಂಡಿಯಾಗೆ ಭರ್ಜರಿ ಗೆಲುವು ಸಿಕ್ಕಿದೆ. ಅಫ್ಘಾನಿಸ್ತಾನ ಟಾಸ್ ಗೆದ್ದು ಇಂಡಿಯಾನ ಬ್ಯಾಟಿಂಗ್ ಮಾಡಿ ಅಂತ ಕಳಿಸ್ತು. ಸಿಕ್ಕಿದ್ದ ಚಾನ್ಸು ಫಸ್ಟ್ ಬ್ಯಾಟಿಂಗ್ ನಮ್ದು ಅಂತ ಹೇಳಿ ಇಂಡಿಯಾದವರು ಅಫ್ಘಾನಿಸ್ತಾನ ಬೌಲರ್ಗಳಿಗೆ ಎಗ್ಗ ಮುಗ್ಗ ಹೊಡೆದಾಕ್ಬಿಟ್ಟು 402 ರನ್ಗಳನ್ನ ಟಾರ್ಗೆಟ್ ಹಾಕೊಟ್ರು. ಓಪನರ್ಸ್ ಆಗಿ ಇವತ್ತು ಜೈಸ್ವಾಲ್ ಮತ್ತೆ ರೋಹಿತ್ ಶರ್ಮಾ ಬಂದ್ರು. ಜೈಸ್ವಾಲ್ 4 ರನ್ ನೋಡಿದ್ರು, ಬೇಗನೆ ಔಟ್ ಆಗೋದ್ರು. ಜೈಸ್ವಾಲ್ ಔಟ್ ಆದ್ಮೇಲೆ ನಾಯಕ ಶುಭ್ಮನ್ ಗಿಲ್ ಕ್ರೀಸಿಗೆ ಬರ್ತಾರ. ನಂಬರ್ 3 ಅಲ್ಲಿ ಬಂದ ಶುಭ್ಮನ್ ಗಿಲ್ಗೆ ಯಾರು ಮಲ್ಸಿಟ್ಟಿರ್ತೋ ಗೊತ್ತಿಲ್ಲ, ಎಲ್ಲಾನು ಅಫ್ಘಾನ್ ಬೌಲರ್ ಮೇಲೆ ತೀರ್ಸ್ಕೊಂಡ್ರು. ಭರ್ಜರಿ ಸೆಂಚುರಿ ಹೊಡೆಯೋದ್ರ ಜೊತೆಗೆ 154 ರನ್ನ ಇವತ್ತು ಹೊಡೆದಿದ್ದಾರೆ. ರೋಹಿತ್ ಶರ್ಮಾ ಕೂಡ ಡಿಸೆಂಟ್ ಆಗಿ ಬ್ಯಾಟಿಂಗ್ ಮಾಡಿ 48 ರನ್ಗೆ ಔಟ್ ಆದ್ರು. ಇನ್ನು ರೋಹಿತ್ ಶರ್ಮಾ ಔಟ್ ಆದ ತಕ್ಷಣ ಕ್ರೀಸಿಗೆ ಬಂದಿದ್ದು ಇಶಾನ್ ಕಿಶನ್. ತುಂಬಾ ದಿನಗಳ ಬಳಿಕ ಓಡಿಐ ಟೀಮ್ಗೆ ವಾಪಸ್ ಬಂದಿದ್ದ ಇಶಾನ್ ಕಿಶನ್ IPL ಫಾರ್ಮ್ ನ ಇಲ್ಲೂ ಕಂಟಿನ್ಯೂ ಮಾಡಿದ್ರು. 150 ಸ್ಟ್ರೈಕ್ ರೇಟ್ ಅಲ್ಲಿ ಬ್ಯಾಟಿಂಗ್ ಮಾಡಿ 125 ರನ್ಗಳನ್ನ 79 ಬಾಲ್ ಅಲ್ಲಿ ಹೊಡೆದಿದ್ದಾರೆ. 14 ಫೋರ್ಸು 7 ಸಿಕ್ಸಸ್ ನ ಇಶಾನ್ ಕಿಶನ್ ಹೊಡೆದ್ರು. ಶುಭ್ಮನ್ ಗಿಲ್, ಇಶಾನ್ ಕಿಶನ್ ಮತ್ತೆ ರೋಹಿತ್ ಶರ್ಮಾ ಅವರ ಕಾಂಟ್ರಿಬ್ಯೂಷನ್ ಇಂದ ಇಂಡಿಯಾ 402 ರನ್ಗಳ ಟಾರ್ಗೆಟ್ ನ ಅಫ್ಘಾನಿಸ್ತಾನಕ್ಕೆ ಕೊಡ್ತು. ಶುಭ್ಮನ್ ಗಿಲ್ ತಮ್ಮ ಕ್ಯಾಪ್ಟನ್ಸಿನ ಕ್ವಶನ್ ಮಾಡ್ತಿದ್ದವರಿಗೆ ಒಳ್ಳೆ ಆನ್ಸರ್ ಕೊಟ್ಟರು ಇವತ್ತು. ಶುಭ್ಮನ್ ಗಿಲ್ ಅವರ ಫಾರ್ಮ್ ಈ ವರ್ಷ ಅದ್ಭುತವಾಗಿದೆ. ಟಾಪ್ ಲೆವೆಲ್ IPL ಪರ್ಫಾರ್ಮೆನ್ಸ್ ಆದ್ಮೇಲೆ ಟೆಸ್ಟ್ ನಲ್ಲಿ ಕೂಡ ಸೆಂಚುರಿ ಹೊಡೆದು ಇವಾಗ ಓಡಿಎನಲ್ಲೂ 150 ರನ್ಗಳನ್ನ ಹೊಡೆದಿದ್ದಾರೆ. ಅವ್ರನ್ನ ಕ್ರಿಟಿಸೈಸ್ ಮಾಡ್ತಿರೋರ ಬಾಯಿಗೆ ಬೀಗ ಹಾಕಿದ್ದಾರೆ. ಇನ್ನ ಇಶಾನ್ ಕಿಶನ್ ಈ ಕಂಬ್ಯಾಕ್ ಸ್ಟೋರಿನ ಹೇಳಲೇಬೇಕು. ಇವರ ಕ್ರಿಕೆಟ್ ಕರಿಯರ್ ಮುಗಿದೋಯ್ತು ಅನ್ನೋ ಟೈಮ್ನಲ್ಲಿ ಲಾಸ್ಟ್ ಇಯರ್ ಜಾರ್ಖಂಡ್ಗೆ ಮೊದಲ ಸೈಯದ್ ಮುಸ್ತಾಕ್ ಅಲಿ ಟ್ರೋಫಿ ಗೆಲ್ಲಿಸ್ಕೊಟ್ರು. ಸೈಯದ್ ಮುಸ್ತಾಕ್ ಅಲಿ ಟ್ರೋಫಿಯಲ್ಲಿ ಅದ್ಭುತವಾಗಿ ಬ್ಯಾಟಿಂಗ್ ಕೂಡ ಮಾಡಿದ್ರು. ಇದಾದ್ಮೇಲೆ IPL ನಲ್ಲಿ SRHಗೆ ಇಂಡಿವಿಜುವಲ್ ಆಗಿ ಎಷ್ಟೋ ಮ್ಯಾಚ್ಗಳನ್ನ ಗೆಲ್ಲಿಸ್ಕೊಟ್ರು. ಇವರ ಕಳೆದ ವರ್ಷದ ಪರ್ಫಾರ್ಮೆನ್ಸ್ ಇಂದ ಇಂಡಿಯಾದ ODI ಟೀಮ್ ನಲ್ಲಿ ಜಾಗ ಸಿಕ್ತು. ಆ ಜಾಗನ ತಮ್ಮ ಅದ್ಭುತವಾದ ಬ್ಯಾಟಿಂಗ್ ಮೂಲಕ ಸಿಮೆಂಟ್ ಹಾಕಿ ಗಟ್ಟಿ ಮಾಡ್ಕೊಂಡಿದ್ದಾರೆ. ಇನ್ನ ಮ್ಯಾಚ್ ವಿಷಯಕ್ಕೆ ಬಂದ್ರೆ 402 ರನ್ಗಳ ಟಾರ್ಗೆಟ್ ನ ಬೆನ್ನತ್ತಿದ ಅಫ್ಘಾನಿಸ್ತಾನ. ಅವರ ಸ್ಟಾರ್ಟ್ ಡೀಸೆಂಟ್ ಆಗೇ ಇತ್ತು, ಆದ್ರೆ 402 ದೊಡ್ಡ ಟಾರ್ಗೆಟ್, ಅದ್ರ ಪ್ರೆಷರೇ ತುಂಬಾ ಇರುತ್ತೆ. ಹಾಗೆ ಅಫ್ಘಾನಿಸ್ತಾನ ವಿಕೆಟ್ ಗಳು ಬೀಳಕ್ ಶುರುವಾಯ್ತು. ಹಂಗೋ ಹಿಂಗೋ ಕಷ್ಟಪಟ್ಟು 200ರ ಗಡಿ ದಾಟಿದ್ರು. ಆದ್ರೆ ಟಾರ್ಗೆಟ್ ಹತ್ರ ಬರಕ್ಕಾಗ್ಲಿಲ್ಲ. ಭಾರತಕ್ಕೆ ಒಂದು ಈಸಿ ವಿನ್. ಇದ್ರ ಜೊತೆಗೆ ಸೀರೀಸ್ ನ ಕೂಡ ಇಂಡಿಯಾ ಗೆದ್ಕೊಂಡಿದೆ. ಇನ್ನು ಇದು 3 ಮ್ಯಾಚ್ ಸೀರೀಸ್ ಆಗಿತ್ತು. ಫಸ್ಟ್ ಮ್ಯಾಚ್ ಅಲ್ಲಿ ಮಳೆಯ ಕಾರಣ ಟಾರ್ಗೆಟ್ ಕಡಿಮೆ ಆಗಿ ಅಫ್ಘಾನಿಸ್ತಾನ ಗೆದ್ದಿತ್ತು. ಅದಾದ್ಮೇಲೆ ಇಂಡಿಯಾ 2 ಮ್ಯಾಚ್ ಗೆದ್ದು ಸೀರೀಸ್ ನ ತಮ್ಮದಾಗಿಸ್ಕೊಂತು. ಈ ಸೀರೀಸ್ ನಲ್ಲಿ ಕ್ಯಾಪ್ಟನ್ ಶುಭ್ಮನ್ ಗಿಲ್ ತಮ್ಮ ಕ್ಲಾಸ್ ನ ತೋರಿಸಿದ್ದಾರೆ. ಈ ಸೀರೀಸ್ ನ ದೊಡ್ಡ ಪ್ಲೇಸ್ ಇಶಾನ್ ಕಿಶನ್. ಇನ್ನ ಟೀಮ್ ಇಂಡಿಯಾದ ನೆಕ್ಸ್ಟ್ ODI ಸೀರೀಸ್ ಇರೋದು ಇಂಗ್ಲೆಂಡ್ ಮೇಲೆ, ಅದು ಇಂಗ್ಲೆಂಡ್ ನಲ್ಲಿ. ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ವರ್ಲ್ಡ್ ಕಪ್ ದೃಷ್ಟಿಯಿಂದ. ಈ ಸೀರೀಸ್ ನಲ್ಲಿ ಆಲ್ಮೋಸ್ಟ್ ಇಂಡಿಯಾದ ವರ್ಲ್ಡ್ ಕಪ್ ಸ್ಕ್ವಾಡ್ ಡಿಸೈಡ್ ಆಗೋ ಚಾನ್ಸಸ್ ಇದೆ. ಇನ್ನ ಈ ಸೀರೀಸ್ಗೆ ವಿರಾಟ್ ಕೊಹ್ಲಿ, ಜಸ್ಪ್ರೀತ್ ಬುಮ್ರಾ ಮತ್ತೆ ಹಾರ್ದಿಕ್ ಪಾಂಡ್ಯ ವಾಪಸ್ ಬರ್ತಾರೆ. ಜೊತೆಗೆ ಮೊಹಮ್ಮದ್ ಶಮಿಗೂ ಕೂಡ ಪ್ಲೇಸ್ ಸಿಗಬಹುದು ಅನ್ನೋ ಮಾತುಗಳು ಕೇಳಿ ಬರ್ತಿದೆ. ಇದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಹಾಗೆ ನಮ್ಮ ಚಾನಲ್ ನ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.